ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಕೆಲಸ ಮಾಡುವ ಸಮಯವೇ ಹೊರತು ಯೋಚಿಸುವುದಲ್ಲ. ಕೆಲವೊಮ್ಮೆ ವಿಶೇಷ ಹುರುಪನ್ನ ಒಳ್ಳೆಯ ಬಳಕೆಗೆ ಇಟ್ಟುಕೊಳ್ಳೋದು ಸೂಕ್ತ. ವೃಷಭ ರಾಶಿ, ಇಡೀ ದಿನ ನಿಮ್ಮ ಮನಸ್ಥಿತಿಯನ್ನ ಶಕ್ತಿ, ಸಮೃದ್ಧಿ ಮತ್ತು ಉತ್ಸಾಹ ಆಳುತ್ತವೆ. ಕೆಲವರಿಗೆ ಬೇಸರವೆನಿಸಿದ್ರೆ ಕೆಲಸದಿಂದ ಕೊಂಚ ಬಿಡುವು ಪಡೆದುಕೊಳ್ಬಹುದು. ಮಿಥುನ ರಾಶಿ, ನಿಮ್ಮ ಪ್ರೀತಿಯ ಜೀವನ ಕೆಲವು ಏರಿಳಿತ ಕಾಣುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಪರೀಕ್ಷೆ ಎದುರಿಸುತ್ತಿದ್ದೀರಿ. ಬುದ್ಧಿಯಿಂದ ಆಲೋಚಿಸಿ ಮುನ್ನಡೆಯಿರಿ, ವಿಶ್ವಾಸದಿಂದ ಇರಿ. ಕರ್ಕಾಟಕ ರಾಶಿ, ದುಡುಕಿನ ಪ್ರವೃತ್ತಿ ನಿಮ್ಮ ಕ್ರಿಯೆಗಳನ್ನ ಆಕ್ರಮಿಸುತ್ತದೆ. ಸಕಾರಾತ್ಮಕ ವಿಷಯಗಳಿಗೆ ಗಮನ ಕೊಡಿ. ಆಲೋಚನೆಗಿಂತ ಕ್ರಿಯೆ ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ. ಸಿಂಹ ರಾಶಿ, ನಿಮ್ಮೆಲ್ಲ ಜವಾಬ್ದಾರಿಗಳಿಗೆ ನ್ಯಾಯ ಸಲ್ಲಿಸಬೇಕು. ಬಹುಕಾಲದ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಎಲ್ಲ ಪವಿತ್ರ ಕಾರ್ಯಗಳು ಹಾಗೂ ಹೊಸ ಯೋಜನೆಗಳನ್ನ ಸಂಜೆ ಪ್ರಾರಂಭಿಸಿ. ಕನ್ಯಾ ರಾಶಿ, ಪ್ರಭಾವಿ ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಸಂಜೆಯನ್ನು ವಿಂಡೋ ಶಾಪಿಂಗ್ ನಲ್ಲಿ ಮಿತ್ರರು ಅಥವಾ ಕುಟುಂಬ ಸದಸ್ಯರಿಗೆ ಉಡುಗೊರೆ ಕೊಳ್ಳಲು ಕಳೆಯಬಹುದು. ತುಲಾ ರಾಶಿ, ಸಂಪೂರ್ಣ ಕುಟುಂಬದ ದಿನ. ಹತ್ತಿರದ ದೂರದ ಬಂಧುಗಳು ನಿಮ್ಮ ಮನ ಗೆಲ್ಲುತ್ತಾರೆ. ಒಂದು ಒಳ್ಳೆ ಸುದ್ದಿ ನಿಮಗಾಗಿ ಇದೆ. ವೃಶ್ಚಿಕ ರಾಶಿ, ಪ್ರತಿಭೆಯ ಮೂಲಕ ಜಟಿಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿಕೊಳ್ಳುತ್ತೀರಿ. ಬಾಕಿ ಇರುವ ಸಮಸ್ಯೆಗಳಿಗೆ ದೀರ್ಘಾವಧಿ ಉತ್ತರಗಳನ್ನ ಕಂಡುಕೊಳ್ಬಹುದು. ಧನುರಾಶಿ, ಅತ್ಯಂತ ಕಠಿಣ ಸ್ಪರ್ಧೆಯಲ್ಲಿ ಗೆಲುವು ನಿಮ್ಮದೇ. ಹಾಗಾಗಿ ಆನಂದದ ದಿನ. ಸಂಜೆಯನ್ನ ಸಾಮಾಜಿಕ ಸಭೆಯಲ್ಲಿ ಪ್ರೀತಿ ಪಾತ್ರರೊಂದಿಗೆ ಕಳೆಯುತ್ತೀರಿ. ಮಕರ ರಾಶಿ, ಹೊಸ ಉತ್ಪನ್ನ ಬಿಡುಗಡೆ ಮಾಡಲು ಬಯಸಿದ್ರೆ ಕೊಂಚ ಮುಂದೂಡಿ. ಬಿಡುಗಡೆಗೆ ತಡ ಮಾಡುವುದು ನಿಮ್ಗೆ ಅನುಕೂಲಕರ, ಏಕೆಂದ್ರೆ ಪ್ರತಿಕ್ರಿಯೆ ನೀವು ಅಂದುಕೊಂಡಷ್ಟು ಚೆನ್ನಾಗಿ ಇರಬಹುದು. ಕುಂಭರಾಶಿ, ಲೋಕಜ್ಞಾನವನ್ನ ಪಡೆದುಕೊಳ್ಳಿರಿ. ಕೆಲವೊಮ್ಮೆ ಉತ್ತಮ ಪುಸ್ತಕಗಳ ಸಂಗ್ರಹಣೆಯಲ್ಲಿ ತೊಡಗಿಸಿಕೊಳ್ತೀರಿ. ಇದರಿಂದ ನಿಮ್ಮ ಸಂತಸ ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಅತ್ಯಂತ ಪ್ರಮುಖ ನಿರ್ಧಾರಗಳನ್ನ 1 ಅಥವಾ 3 ದಿನ ಮುಂದೂಡುವುದು ಮುಖ್ಯ. ರಿಸ್ಕ್ ಗಳನ್ನ ತೆಗೆದುಕೊಳ್ಳಬೇಡಿ, ಅವು ನಿಮ್ಮ ನಿರೀಕ್ಷೆಯ ಫಲ ನೀಡೋದಿಲ್ಲ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.